ಹಾಯ್ ಎಲ್ಲೋ ನಮಸ್ಕಾರ. ವಿಡಿಯೋ ಅಪ್ಲೋಡ್ ಮಾಡಿ ಭಾಳ ದಿವಸ ಆಗಿತ್ತು. ಅಮ್ಮರೂರಿಗೆ ಬಂದಿದ್ದೆ. ಅಮ್ಮರೂರಿಗೆ ಬಂದಿದ್ನಲ್ಲ, ಅಮ್ಮನ ಮನೆಯಲ್ಲಿ ಬೇಲದ ಹಣ್ಣು ಇತ್ತು. ಇದು ನಾವು ಸಣ್ಣವರಿದ್ದಾಗ ಜಾಸ್ತಿ ತಿಂತಾಯಿದ್ವಿ. ನನಗೆ ಭಾಳ ಇಷ್ಟ ಅದು. ಇತ್ತೀಚೆಗೆ ನಾವು ಸಣ್ಣವರಿದ್ದಾಗಂತೂ ಮಸ್ತಾಗಿ ತಿಂತಿದ್ವಿ. ಇವಾಗ ಇತ್ತೀಚೆಗೆ ಇದು ಕಡಿಮೆ ಆಗಿಬಿಟ್ಟಿದೆ ತಿನ್ನೋದು. ಸಣ್ಣವರಿದ್ದಾಗ ಎಲ್ಲಿ ಮರ ಕಂಡ್ರೂ ಹೋಗಿ ಕಲ್ಲು ತಗೊಂಡು ಎಸ್ದು ಉದುರಿಸ್ಕೊಬಂದು ಮನೇಲಿ ಈ ಥರ ಸಕ್ಕರೆ ಮಾಡ್ಕೊಂಡು ತಿಂತಿದ್ವಿ. ಇವಾಗ ನಮ್ಮಮ್ಮ ಸಂತೆಯಲ್ಲಿ ತಂದಿದ್ದರು. ನಾನು ಇದರಲ್ಲಿ ಏನಾದರೂ ಒಂದು ರುಚಿಕರವಾದ ಹುಡುಗರಿಗೆ ಏನಾದರೂ ಒಂದು ತಿನ್ನೋಕ್ಕೆ ಮಾಡೋಣ ಅಂಥೇಳಿ ಇದೆಲ್ಲ ಹಣ್ಣೆಲ್ಲ ತೆಗಿತಾ ಇದ್ದೀನಿ ನೋಡಿ. ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ. ಒಂದು ಅರ್ಧ ಬೌಲ್ ಸಕ್ಕರೆ ಮತ್ತು ಅಷ್ಟೇ, ಒಂದು ಅರ್ಧ ಬೌಲ್ ಸಕ್ಕರೆ ಸಾಕು. ನೋಡಿ ಇದೆಲ್ಲ ಕ್ಲೀನ್ ಮಾಡಿ ನಾನು ಕ್ಲೀನಾಗಿ ತೆಗೀರಿ. ಇದು ಹೊಟ್ಟೆ ಉರಿಗೂ ಸಮೇತ ಕಡಿಮೆ ಆಗುತ್ತಂತೆ. ಇದು ಮಲಬದ್ಧತೆ ಕಡಿಮೆ ಮಾಡುತ್ತಂತೆ. ಇದು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಜೀರಿಗೆ ಕುಟ್ಟು ಹಾಕ್ತಾರೆ, ಬೆಲ್ಲನೂ ಹಾಕ್ತಾರೆ. ಆದರೆ ನಾನು ಸಕ್ಕರೆ ಹಾಕ್ತಿದ್ದೀನಿ ಬೇಗ ಆಗೋಕ್ಕೆ, ಹುಡುಗರು ತಿಂತಾರೆ ಅಂತ. ಇಲ್ಲಿ ನೋಡಿ ಇದೆಲ್ಲ ಕ್ಲೀನ್ ಮಾಡ್ತೀನಿ ನಾನು. ಅದ್ರಾಗಿರೋ ಹಣ್ಣೆಲ್ಲ ತೆಗಿತೀನಿ ಇವಾಗ. ಕ್ಲೀನಾಗಿ ತೆಗಿಬೇಕು. ಇಲ್ಲಿ ನೋಡಿ ಒಂದೇ ಹಣ್ಣಿರೋದು. ಇಲ್ಲಿ ನೋಡಿ ಕ್ಲೀನಾಗಿ ತೆಗ್ದಿದ್ದೀನಿ. ನಾವು ಸಣ್ಣವರಿದ್ದಾಗಂತೂ ತುಂಬ ತಿಂತಿದ್ವಿ ಇದು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲನ ಗಿಡ ಕಂಡ್ರೆ ಸಾಕು ತಗೊಬಂದು ಸಕ್ಕರೆ ಹಾಕ್ಕೊಂಡು ತಿಂತಿದ್ವಿ. ಇವಾಗ ಎಲ್ಲ ಅಷ್ಟೇನು ತಿನ್ನಕ್ಕೆ ಹೋಗಲ್ಲ. ಸಣ್ಣವರಿದ್ದಾಗ ಈ ಥರ ತಿಂದರೆ ನಮಗೆ ರುಚಿಯಾಗಿ ತುಂಬ ಇಷ್ಟ. ಇವಾಗ ಇದೆಲ್ಲ ತಿನ್ನೋಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಆದರೂ ಬಾಲ್ಯದ ಸವಿ ನೆನೆಸ್ಕೋಬೇಕಲ್ಲ. ಇವಾಗ ಹುಡುಗರು ಬರೀ ಕುರ್ಕುರೆ, ಚಿಪ್ಸು ಬರೀ ಇದಕ್ಕೆಲ್ಲ ಆಸೆ ಪಡ್ತಾರೆ ವಿನಃ ಈ ಥರ ಹಣ್ಣೆಲ್ಲ ತಿನ್ನಲ್ಲ. ಅದಕ್ಕೆ ಹುಡುಗರಿಗೆ ಮಾಡಿಕೊಡೋಣ ಅಂತ ನಾನು ಇದೆಲ್ಲ ಕ್ಲೀನಾಗಿ ಹಣ್ಣು ತೆಗೆದು ಅರ್ಧ ಬೌಲ್ ಸಕ್ಕರೆ ತಗೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ. ನೀವು ಫ್ರೀಯಾಗಿದ್ದರೆ ಮಕ್ಕಳಿಗೆ ಸಂತೆಯಲ್ಲಿ ಈ ಥರ ಎಲ್ಲ ಮಾರ್ತಿರ್ತಾರೆ, ತಂದು ಈ ಥರ ಹುಡುಗರಿಗೆ ಒಂದ್ಸರಿ ಮಾಡಿಕೊಡ್ರಿ. ಬರೀ ಕುರ್ಕುರೆ ಅವು ಇವು ಚೌ ಗೋಬಿ ಅದೆಲ್ಲ ಹುಡುಗರಿಗೆಲ್ಲ ಸ್ಕಿಪ್ ಮಾಡಿ ಒಳ್ಳೊಳ್ಳೆ ಹಣ್ಣು ಕೊಡಿಸಿ. ಹೊರಗಿನ ತಿಂಡಿ ಎಲ್ಲ ಹುಡುಗರಿಗೆ ಸ್ಕಿಪ್ ಮಾಡಿಸಿ ಈ ಥರ ಮನೆಯಲ್ಲಿ ಬೇಜಾರಿಲ್ದಂಗೆ ಹುಡುಗರಿಗೆ ಮಾಡಿಕೊಡಿ. ಹುಡುಗರಿಗಾಗಿನೇ ಅಲ್ವಾ ನಾವು ದುಡಿಯೋದು, ಹೆಲ್ತಿಗೆ ಒಳ್ಳೆಯದು. ಅದಕ್ಕಾಗಿ ಮಾಡಿಕೊಡಿ. ನಾನು ನನ್ನ ಮಕ್ಕಳಿಗೆ ಮಾಡಿಕೊಡ್ತಿದ್ದೀನಿ. ಎಲ್ಲರೂ ಸೇರಿ ತಿನ್ನೋಣ ಅಂತಲೇ ಮಾಡ್ತಿರೋದು. ಈ ಥರ ಗಂಟು ಇರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಣ್ಣೆಲ್ಲ ತೆಗ್ದಿದ್ದೀನಲ್ಲ, ಅದು ಸಿಪ್ಪೆ ಇರುತ್ತಲ್ಲ, ಬಾಲ್ ಥರ ಇರುತ್ತೆ. ಬಾಲ್ನಲ್ಲಿ 2 ಪೀಸ್ ಮಾಡಿದರೆ ತುಂಡಾಗುತ್ತಲ್ಲ ಆ ಥರ. ನೋಡಿ ಇಲ್ಲಿ ಈ ಥರ ಕಪ್ಪೈಸ್ ಥರ ಬೌಲಿದೆ. ಅದರಲ್ಲಿ ಹಾಕಿ ಒಂದು 5 ನಿಮಿಷ ಸಕ್ಕರೆ ಎಲ್ಲ ಕರಗಬೇಕು. ಅಲ್ಲಿವರೆಗೂ ಈ ಥರ ಸ್ಟೋರೇಜ್ ಮಾಡಿ ಇಡ್ರಿ. ಫ್ರಿಜ್ನಾಗಲ್ಲ, ಸೈಡಿಗೆ ಒಂದು ತಟ್ಟೆನಾಗ ಇಡ್ರಿ. ಒಂದು 5-10 ನಿಮಿಷ ಅದೆಲ್ಲ ಸಕ್ಕರೆ ಎಲ್ಲ ಕರಗಿಬಿಡುತ್ತೆ. ಆವಾಗ ತಿನ್ನೋಕೆ ಮಾತ್ರ ರುಚಿಯಾಗಿರುತ್ತೆ. ನಾವು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಮ್ಮ ಫ್ರೆಂಡ್ ಜೊತೆಗೆಲ್ಲ ತಿರುಗಾಡಿ ಈ ಥರ ಎಲ್ಲ ತಿನ್ನೋಕೆ ತುಂಬ ಇಷ್ಟಪಡ್ತಿದ್ವಿ. ಆ ಬಾಲ್ಯ ನೆನಪುಗಳೇ ಒಳ್ಳೆಯ ದಿನಗಳು. ಇವಾಗ ಬಾಲ್ಯ ದಿನಗಳು ಬರೋದಿಲ್ಲ. ಮತ್ತೆ ಬಾರದ ದಿನಗಳು ಎಂದರೆ ಬಾಲ್ಯದ ನೆನಪುಗಳು. ಚಿಕ್ಕವರಿದ್ದಾಗ ಈ ಥರ ಬ್ಯಾಳ್ದಣ್ಣು, ಬಾರೆಹಣ್ಣು ತಿನ್ನೋಕ್ಕೆ ಏನೋ ಒಂಥರ ಮಜಾ ಇರ್ತಿತ್ತು ನಮ್ಮ ಬಾಲ್ಯ ದಿನಗಳಲ್ಲಿ. ಇವಾಗ ಅದು ನೆನೆಸ್ಕೋಬೇಕು ಅಷ್ಟೇ, ಆ ದಿನಗಳಂತೂ ಬರೋದಿಲ್ಲ. ಈ ಬ್ಯಾಳ್ದಣ್ಣು ನೋಡಿದಾಗ ನನಗೆ ಬಾಲ್ಯದ ನೆನಪು ಭಾಳ ನೆನಪಾಯಿತು. ನನಗೆ ಬಾಲ್ಯದ ಫ್ರೆಂಡ್ಸ್ ಕೂಡ ನೆನಪಾದರು. ಇಲ್ಲಿ ನೋಡಿ ನಾನು ಇಕ್ಕಿದ್ನಲ್ಲ, ಸಕ್ಕರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕರಗಿದೆ. ಇವಾಗ ತಿನ್ನೋಕೊಂದು ರೆಡಿ ಆಗಬೇಕಷ್ಟೇ. ತಿನ್ನೋದಲ್ಲ, ನನಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋ ನೋಡೋದಲ್ಲ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ವಿಡಿಯೋಗಳು ನಿಮಗೆ ಉಪಯೋಗವಾಗಲಿ. ಹೆಚ್ಚಿನದಾಗಿ ವಿಡಿಯೋ ನೋಡಲು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಇನ್ನು ಒಳ್ಳೊಳ್ಳೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ. ನನ್ನ ಮಗ ಅಂತೂ ಎಂಜಾಯ್ ಮಾಡ್ದ ಹಣ್ಣಲ್ಲಿ ತುಂಬ ಚೆನ್ನಾಗಿದೆ ಅಂತ. ಲವ್ ಯು ಆಲ್. ಬಾಯ್ ಬಾಯ್.